ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5th ಸೆಮಿಸ್ಟರ್ ಅಲ್ಲಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಥಿಯರಿ ಬರುತ್ತೆ ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಪ್ರಾಬ್ಲಮ್ಸ್ ಬರೋದು ಈ ಒಂದು ಮಾಡ್ಯೂಲ್ ಅಲ್ಲಿ. ಅದೇನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ, ಯಾವ್ಯಾವ್ದು ಇಂಪಾರ್ಟೆಂಟ್, ಯಾವ್ಯಾವ್ದು ನೋಡ್ಕೋಬೇಕು ಅಂತ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲಿಗೆ ಬರುವಂತದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಂತ ಅಂದ್ರೇನು? ಇಟ್ ಈಸ್ ಎ ಗೋಲ್ ಬೇಸ್ಡ್ ಏಜೆಂಟ್. ಗೋಲ್ ಅಂತ ಅಂದ್ರೇನು? ಈಗ ಒಂದು ಕರೆಂಟ್ ಸ್ಟೇಟ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಅನ್ನೋದೊಂದು ಸ್ಟೇಟು, ಬಿ ಸಿ ಡಿ ಇ ನನ್ನ ಗೋಲ್ ಸ್ಟೇಟ್ ಇದೆ ಅಂತ ಅನ್ಕೊಳ್ಳಿ. ನಾನು ಎ ಇಂದ ಇಗೆ ಯಾವ ರೀತಿ ಲೋ ಕಾಸ್ಟ್ ಅಂತ ಅಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಹೋಗ್ಬೋದು. ಸೊ ಅದನ್ನ ಯೋಚನೆ ಮಾಡೋದನ್ನ ಏನಂತ ಕರಿತೀವಿ? ಗೋಲ್ ಬೇಸ್ಡ್ ಏಜೆಂಟ್ ಅಂತ ಅಂದ್ರೆ ಆ ಒಂದು ಗೋಲ್ ಅನ್ನ ತಲುಪೋದಕ್ಕೆ ನಾನು ಯಾವ ಸೀಕ್ವೆನ್ಶಿಯಲ್ ಫ್ಲೋ ಅನ್ನ, ಈಗ ಎ ಇಂದ ಬಿಗ್ ಹೋಗಿ ಸಿಗ್ ಹೋಗಿ ಡಿಗ್ ಹೋಗಿ ಆಮೇಲೆ ಈಗ ಹೋಗ್ಬೇಕಾ, ಇಲ್ಲ ಎ ಇಂದ ಡೈರೆಕ್ಟ್ ಆಗಿ ಈಗ ಹೋಗ್ಬೋದಾ, ಎ ಇಂದ ಬಿಗ್ ಹೋಗಿ ಈಗ ಹೋಗ್ಬೋದಾ, ಈ ರೀತಿ ಬೇರೆ ಬೇರೆ ಸಂಭಾವನೆಗಳನ್ನ ನೋಡ್ಕೊಂಡು ಆ ಗೋಲ್ ಅನ್ನ ತಲುಪೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತಲ್ಲ. ಸೊ ಅದನ್ನ ನಾವೇನಂತ ಕರಿತೀವಿ? ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಸ್ಟೆಪ್ಸ್ ಏನ್ ಬರ್ತವೆ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಲ್ಲಿ? ಮೊದಲನೇದು ಗೋಲ್ ಫಾರ್ಮುಲೇಷನ್ ಅಂತ ಅಂದ್ರೆ ಏನು? ನನ್ನ ಗೋಲ್ ಏನು ಅದನ್ನ ಫಾರ್ಮುಲೇಟ್ ಮಾಡುವಂತದ್ದು. ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ಮುಲೇಷನ್. ಸೊ ಆ ಒಂದು ಗೋಲ್ಗೆ ಹೋಗೋದಕ್ಕೆ ಏನೇನ್ ಪ್ರಾಬ್ಲಮ್ಗಳು, ಅಡೆತಡೆಗಳು ಬರ್ಬೋದು. ನೆಕ್ಸ್ಟ್ ಸರ್ಚ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಆ ಅಡೆತಡೆಗಳನ್ನ ಸಾಲ್ವ್ ಮಾಡೋದಕ್ಕೆ ನಾನು ಏನೇನು ಕಾರ್ಯಗಳನ್ನ ಮಾಡಬಹುದು ಅಂತಂದ್ರೆ ಏನೇನ್ ಸ್ಟೆಪ್ಸ್ ಗಳನ್ನ ಮಾಡಬಹುದು. ನೆಕ್ಸ್ಟ್ ಎಕ್ಸಿಕ್ಯೂಷನ್. ಆ ಏನ್ ಪ್ಲಾನ್ ಮಾಡಿರ್ತೀನಿ ಈ ಒಂದು ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ ಹೋಗ್ಬೇಕು, ಅದರ ಎಕ್ಸಿಕ್ಯೂಷನ್ ಅನ್ನ ಮಾಡ್ತಾ ಹೋಗೋದು. ಸರಿನಾ? ಫಸ್ಟ್ ಏನ್ ಮಾಡ್ಬೇಕು? ಗೋಲ್ ಫಾರ್ಮುಲೇಷನ್. ನೆಕ್ಸ್ಟ್ ಆ ಗೋಲ್ ಫಾರ್ಮುಲೇಷನ್ ಮಾಡಿರೋದ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಸಾಲ್ವ್ ಮಾಡೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಸರ್ಚ್ ಮಾಡ್ಕೊಂತ ಹೋಗ್ತೀವಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ? ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ಆ ಒಂದು ಪ್ಲಾನಿಂಗ್ ಅನ್ನ, ಅಷ್ಟೇ. ನೆಕ್ಸ್ಟ್ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್. ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಅಂತ ಅಂದ್ರೆ ಈ 5 ಕಾಂಪೊನೆಂಟ್ ಗಳು ಇರ್ಬೇಕು. ಯಾವ್ಯಾವು? ಮೊದಲನೇದು ಇನಿಷಿಯಲ್ ಸ್ಟೇಟ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಿದೆ ಈ ಒಂದು ಪ್ರೊಸೀಜರ್ ಅಂತ ಅಂದ್ರೆ ಗೋಲ್ ಸ್ಟೇಟ್ ಗೆ ತಲುಪಬೇಕಲ್ವಾ, ಅದಕ್ಕಿಂತ ಮುಂಚೆ ಈ ಕರೆಂಟ್ ಎಲ್ಲಿದೆ. ನೆಕ್ಸ್ಟ್ ಆಕ್ಷನ್. ಆ ಒಂದು ಗೋಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ ನಾನು ಏನೇನು ಆಕ್ಷನ್ಸ್ ಅನ್ನ ತಗೊಂತಾ ಹೋಗ್ತೀನಿ. ಸೊ ನೀವು ಯಾವ ಒಂದು ಪ್ಲೇಸ್ ಗೆ ಹೋಗ್ಬೇಕು, ಫಾರ್ ಎಕ್ಸಾಂಪಲ್ ಎ ಇಂದ ಬಿ ಅನ್ನೋ ಪ್ಲೇಸ್ ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಸೊ ಯಾವ ರೀತಿ ಹೋಗೋದು ಅಂತ ಅದೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ, ಟ್ಯಾಕ್ಸಿ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಟ್ರಾನ್ಸಿಷನ್ ಮಾಡೆಲ್. ಡಿಸ್ಕ್ರೈಬ್ ದ ರಿಸಲ್ಟ್ ಆಫ್ ಈಚ್ ಆಕ್ಷನ್ ಅಂತ ಅಂದ್ರೇನು? ನೀವು ಪ್ರತಿಯೊಂದು ಆಕ್ಷನ್ ಅನ್ನ ತಗೊಂತಿರಲ್ಲ ಅದ್ರದ್ದು ರಿಸಲ್ಟ್ ಅನ್ನ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಗೋಲ್ ಟೆಸ್ಟ್. ನೆಕ್ಸ್ಟ್ ಪಾತ್ ಕಾಸ್ಟ್ ಫಾರ್ಮುಲೇಷನ್ ಅಂತ ಅಂದ್ರೆ ಎ ಇಂದ ಬಿ ಹೋಗೋದಕ್ಕೆ ಪಾತ್ ಕಾಸ್ಟ್ ಎಷ್ಟಾಗ್ಬೋದು, ಬೇರೆ ಬೇರೆ ಪಾತ್ ಗಳನ್ನ ಯೂಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗ್ಬೋದು. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ 5 ಕಾಂಪೊನೆಂಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಕೂಡ ಥಿಯರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಬ್ಸ್ಟ್ರಾಕ್ಷನ್ ಅಂತ ಅಂದ್ರೆ ಏನು? The process of removing the unnecessary details while keeping only the information relevant to the solving of the problem. ಸರಿನಾ? ಬ್ಯಾಡ್ದಲ್ಲೇ ಇರುವಂತ ಇನ್ಫಾರ್ಮೇಶನ್ ಗಳನ್ನ ತೆಗೆದು ಬಿಸಾಕುವಂತದ್ದು ಅಷ್ಟೇ. ಸರಿನಾ? ಕಡಿಮೆ ಮಾಡೋದು ಮೆಮೊರಿ ಸ್ಪೇಸ್ ಅನ್ನ. ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ವೆದರ್ ಕಂಡೀಷನ್, ಟ್ರಾಫಿಕ್, ಫ್ಯೂಯಲ್ ಲೆವೆಲ್, ರೇಡಿಯೋ, ರೋಡ್ ಕಂಡೀಷನ್, ಅದ್ರ ಬದಲು ಕರೆಂಟ್ ಸಿಟಿ ಎಲ್ಲಿದ್ದೀನಿ, ನೆಕ್ಸ್ಟ್ ನನ್ನ ಸುತ್ತಮುತ್ತಲ ಸಿಟಿ ಯಾವುದು, ಮತ್ತೆ ಎಷ್ಟು ಡಿಸ್ಟೆನ್ಸ್ ಆಗ್ಬೋದು ನಾನು ಆ ಒಂದು ಸಿಟಿಗೆ ಹೋಗೋದಕ್ಕೆ, ಅಷ್ಟನ್ನ ಮಾತ್ರ ನೋಡ್ಕೊಳ್ಳೋಣ. ಮಾಮೂಲಿ ರೋಡ್ ಆದ್ರೇನು, ಫುಲ್ ಹೈವೇ ರೋಡ್ ಆದ್ರೇನು, ಒಟ್ನಲ್ಲಿ ಆ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ನಾವು ಹೋಗ್ಲೇಬೇಕಲ್ವಾ. ಸೊ ಆ ಕಂಡೀಷನ್ಸ್ ನೆಲ್ಲ ನೋಡಕ್ ಹೋಗ್ಬಾರ್ದು. ಒಟ್ನಲ್ಲಿ ಡಿಸ್ಟೆನ್ಸ್ ಎಷ್ಟಾಗ್ಬೋದು, ಹೋಗ್ಬೋದಾ, ಹೋಗೋಣ ಅಷ್ಟೇ. ನೆಕ್ಸ್ಟ್ ಯೂಸ್ಲೆಸ್ ಅಬ್ಸ್ಟ್ರಾಕ್ಷನ್ಸ್. ನೆಕ್ಸ್ಟ್ ಯೂಸ್ಫುಲ್ ಅಬ್ಸ್ಟ್ರಾಕ್ಷನ್ ಏನು? ರಿಮೂವ್ ದ ಅನ್ನೆಸೆಸರಿ ಡೀಟೇಲ್ಸ್. ನಾನು ಹೇಳಿದೆ ಅಬ್ಸ್ಟ್ರಾಕ್ಷನ್ ಏನ್ ಮಾಡುತ್ತೆ? ಅನ್ನೆಸೆಸರಿ ಡೀಟೇಲ್ಸ್ ಅನ್ನ ರಿಮೂವ್ ಮಾಡುತ್ತೆ ಅಂತ. ನೆಕ್ಸ್ಟ್ ಕೀಪ್ ದ ಪ್ರಾಬ್ಲಮ್ ಸಿಂಪಲ್. ಎಷ್ಟು ಸಿಂಪಲ್ ಆಗಿ ಇಟ್ಟಿರ್ತೀವಿ ಅಷ್ಟು ಒಳ್ಳೇದು. ಅಂತ ಅಂದ್ರೆ ರೋಡ್ ಕಂಡೀಷನ್ ಹಂಗಿದೆ ಹಿಂಗಿದೆ ಅದೆಲ್ಲ ಬೇಕಾಗಿಲ್ಲ, ಒಟ್ ನಾವು ಹೋಗ್ಬೇಕಾ ಆ ಒಂದು ಸಿಟಿಗೆ ಹೋಗೋಣ ಅಷ್ಟೇ. ನೆಕ್ಸ್ಟ್ ಮೇಕ್ ದ ಪ್ಲಾನಿಂಗ್ ಈಸಿಯರ್, ರಿಡ್ಯೂಸಸ್ ದ ಸರ್ಚ್ ಕಾಂಪ್ಲೆಕ್ಸಿಟಿ, ಅಲೋ ಫಾಸ್ಟರ್ ಸಾಲ್ವಿಂಗ್ ಆಫ್ ದಿ ಪ್ರಾಬ್ಲಮ್. ಇಷ್ಟೇ. ನೆಕ್ಸ್ಟ್ ವ್ಯಾಕ್ಯೂಮ್ ವರ್ಡ್. ನಾನು ಇದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಸಪರೇಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅವಾಗ ಅದನ್ನ ನೋಡ್ಬೇಕಾಗತ್ತೆ. ಅಂತ ಅಂದ್ರೆ ಸಿಂಪಲ್ ಈ ವ್ಯಾಕ್ಯೂಮ್ ಕ್ಲೀನರ್ ಇರುತ್ತಲ್ಲ ಅದನ್ನೇ ನಾವು ವ್ಯಾಕ್ಯೂಮ್ ವರ್ಡ್ ಅಂತ ಕರಿತಾ ಹೋಗೋದು. ಅಂತಂದ್ರೆ ಯಾವ ರೀತಿ ಕ್ಲೀನ್ ಮಾಡ್ತಾ ಹೋಗುತ್ತೆ ಅದರ ಸುತ್ತಮುತ್ತಲೇ ಇರುವಂತ ವರ್ಡ್ ಅನ್ನ ಏನಂತ ಕರಿತೀವಿ ನಾವು? ವ್ಯಾಕ್ಯೂಮ್ ವರ್ಡ್ ಅಂತ ಕರಿತೀವಿ. ಅದೇನ್ ಮಾಡುತ್ತೆ ನೋಡಿ, ಇಲ್ಲಿ ಲೆಫ್ಟ್ ರೈಟ್ ಎಲ್ಲ ಕಡೆನೂ ಹೋಗುತ್ತೆ. ಏನಾದ್ರೂ ಕೊಳೆ ಇದೆ ಅಂತಂದ್ರೆ ಅದನ್ನ ಹೀರ್ಕೊಳುತ್ತೆ, ಅಂತಂದ್ರೆ ಸಕ್ ಮಾಡ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ಇದ್ರದ್ದು ನೀವು ಇನಿಷಿಯಲ್ ಸ್ಟೇಟ್, ಆಕ್ಷನ್ಸ್, ಟ್ರಾನ್ಸಿಷನ್ ಮಾಡಲು, ಗೋಲ್ ಸ್ಟೇಟ್, ಪಾತ್ ಕಾಸ್ಟ್ ಇದನ್ನೆಲ್ಲ ಬರೀಬಹುದು. ಅದಕ್ಕಿಂತ ಮುಂಚೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಬೋರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ.
ಸೊ ಈ ಒಂದು ಡಯಾಗ್ರಾಮ್ ಅನ್ನು ಕೂಡ ನಾನು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೆಕ್ಸ್ಟ್ 8 ಪಜಲ್ ಪ್ರಾಬ್ಲಮ್. ಸೊ 8 ಪಜಲ್ ಪ್ರಾಬ್ಲಮ್ ಅನ್ನ ನಾವು ಎರಡು ರೀತಿ ಸಾಲ್ವ್ ಮಾಡಬಹುದು. ಒಂದು ವಿತ್ ಇಯರಿಸ್ಟಿಕ್, ನೆಕ್ಸ್ಟ್ ಇನ್ನೊಂದು ವಿತೌಟ್ ಇಯರಿಸ್ಟಿಕ್. ಸರಿನಾ? ವಿತ್ ಇಯರಿಸ್ಟಿಕ್, ವಿತೌಟ್ ಇಯರಿಸ್ಟಿಕ್ ಎರಡು ಕೂಡ ಪ್ರಾಬ್ಲಮ್ಸ್ ಅನ್ನ ಕೇಳಬಹುದು. ಸೊ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರದ್ದು ಏನ್ ಥಿಯರಿನ ಕೊಟ್ಟಿದ್ದೀನಿ ಅದು ನೀವು ಪ್ರಾಬ್ಲಮ್ ಅನ್ನ ನೋಡಿದಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಮೇಲೆ ಕೆಳಗಡೆ ಬಲ್ಗಡೆ ಎಡಗಡೆ ಎರಡ್ ಕಡೆನೂ ಕೂಡ ನಾವು ಹೋಗ್ಬೋದು. ನಾವು ಗೋಲ್ ಸ್ಟೇಟ್ ಅನ್ನ ಕರೆಕ್ಟ್ ಆಗಿ ತಲುಪೋದಕ್ಕೆ ಹೋಗ್ಬೇಕಾಗತ್ತೆ. ಈ ಒಂದು 8 ಪಜಲ್ ಪ್ರಾಬ್ಲಮ್ ವಿತ್ ಇಯರಿಸ್ಟಿಕ್, ವಿತೌಟ್ ಇಯರಿಸ್ಟಿಕ್ ಎರಡು ಪ್ರಾಬ್ಲಮ್ ಕಲೀರಿ. ಆ ವಿಡಿಯೋಗಳು ನನ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ 8 ಕ್ವೀನ್ಸ್ ಪ್ರಾಬ್ಲಮ್. 4 ಕ್ವೀನ್ಸ್ ಪ್ರಾಬ್ಲಮ್ ಅನ್ನ ಕಲ್ತಿದ್ರಿ ಅಲ್ವಾ ADA ಅಲ್ಲಿ, ಅಂತಂದ್ರೆ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗಾರಿದಮ್ ಅಲ್ಲಿ. ಅದೇ ರೀತಿ 8 ಕ್ವೀನ್ ಪ್ರಾಬ್ಲಮ್, 4 ಕ್ವೀನ್ಸ್ ಬದಲು ಇಲ್ಲಿ 8 ಕ್ವೀನ್ಸ್ ಇದೆ. ಸೊ ಇದ್ರದ್ದು ಕೂಡ ನೀವು ಪ್ರಾಬ್ಲಮ್ ಅನ್ನ ಕಲಿಬೇಕಾಗತ್ತೆ. ಯಾವ ರೀತಿ ಪ್ಲೇಸ್ ಮಾಡೋದು ಕ್ವೀನ್ಸ್ ಗಳನ್ನ, ಸೋ ದಟ್ ನೋ ಅಟ್ಯಾಕ್ ಬಿಟ್ವೀನ್ ದ ಕ್ವೀನ್ಸ್ ಆಗುತ್ತೆ. ಮತ್ತೆ ಯಾವ ರೀತಿ ನಾವು ಎಫಿಷಿಯಂಟ್ ಆಗಿ ಕೂರಿಸಬಹುದು, ಎಷ್ಟು ನಂಬರ್ ಆಫ್ ವೇಸ್ ಗಳು ಬರುತ್ತೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ನೋಡ್ಬೋದು ಸಪರೇಟ್ ವಿಡಿಯೋ. ಏನೇನ್ ಸಪರೇಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ನಾವು ಎಲ್ಲವನ್ನೂ ಕೂಡ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಮಾಡ್ಯೂಲ್ ಅಲ್ಲಿ ಬರೀ ಪ್ರಾಬ್ಲಮ್ಸ್ ಇದಾವೆ. ಆಲ್ಮೋಸ್ಟ್ 90 to 95% ಬರೀ ಪ್ರಾಬ್ಲಮ್ಸ್, ಸ್ವಲ್ಪ ಮಾತ್ರ ಥಿಯರಿ ಇರುತ್ತೆ. ನೋಡಿ ಇಲ್ಲಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್, ಇದು ಕೂಡ ನಿಮ್ಗೆ ಪ್ರಾಬ್ಲಮ್ ಅನ್ನೇ ಕೇಳೋದು. ಬೆಸ್ಟ್ ಫಸ್ಟ್ ಸರ್ಚ್ ಅಂದ್ರೇನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಒಂದು ಸ್ಟೇಟ್ ಇಂದ ಗೋಲ್ ಸ್ಟೇಟ್ ಗೆ ಹೋಗೋದಕ್ಕೆ ಕಡಿಮೆ ಕಾಸ್ಟ್ ಅಲ್ಲಿ ನಾನು ಯಾವ ರೀತಿ ಹೋಗ್ಬೋದು, ಸೊ ಅದನ್ನ ಏನಂತ ಕರಿತೀವಿ, ಬೆಸ್ಟ್ ಫಸ್ಟ್ ಸರ್ಚ್ ಅಂತ ಕರಿತಾ ಹೋಗ್ತೀವಿ. ಸಿಂಪಲ್. ಸೊ ಇದೇನ್ ಮಾಡುತ್ತೆ, ಕ್ಯೂ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಡೆಪ್ತ್ ಫಸ್ಟ್ ಸರ್ಚ್. ಸೊ ಇದ್ರದ್ದು ಕೂಡ ಪ್ರಾಬ್ಲಮ್ ಅನ್ನ ಕೇಳಬಹುದು. ಸೊ ಪ್ರಾಬ್ಲಮ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅದನ್ನ ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಯಾವ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡೋದು, ಇದು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡುತ್ತೆ. ಸರಿನಾ? ಕ್ಯೂ ಅನ್ನ ಯೂಸ್ ಮಾಡಲ್ಲ, ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್. ಅದು ಕ್ಯೂ ಡೇಟಾ ಸ್ಟ್ರಕ್ಚರ್, ಇದು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇಟರೇಟಿವ್ ಡೀಪ್ನಿಂಗ್ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸೊ ಇದನ್ನ ಏನಕ್ಕೆ ನಾವು ಡಿಸೈನ್ ಮಾಡಿದ್ದು, ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಲಿಮಿಟೇಷನ್ಸ್ ಅನ್ನ ತೆಗೆದಾಕೋದಕ್ಕೋಸ್ಕರ, ಅಂದ್ರೆ ಇನ್ನು ಇಂಪ್ರೂವೈಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಟರೇಟಿವ್ ಡೀಪ್ನಿಂಗ್ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡೋದಕ್ಕೆ ಹೊರಟ್ವಿ. ಸೊ ಇದ್ರದ್ದು ಕೂಡ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಬರೋದು. ನೆಕ್ಸ್ಟ್ ಡೆಪ್ತ್ ಲಿಮಿಟೆಡ್ ಸರ್ಚ್ ಕೂಡ ನಿಮಗೆ ಪ್ರಾಬ್ಲಮ್ ಬರೋದು. ಗೊತ್ತಾಯ್ತಾ? ಸೊ ಇವೆಲ್ಲ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಬರ್ತಾ ಹೋಗ್ತವೆ, ಅವುಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಥಿಯರಿದು ಒಂದ್ ಸ್ವಲ್ಪ ಇದನ್ನ ನೋಡ್ಕೊಂತ ಹೋಗಿ. ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಕೂಡ ನಿಮಗೆ ಪ್ರಾಬ್ಲಮ್ಮೇ. ಗೊತ್ತಾಯ್ತಾ? ಇದ್ರಲ್ಲಿ ನೋಡಿದ್ರೆ ಥಿಯರಿ ಸ್ವಲ್ಪನೇ ಬಂದಿದ್ದು, ನಿಮ್ಗೆ ಪ್ರಾಬ್ಲಮೇ ಜಾಸ್ತಿ ಬಂದಿರೋದು. ಹಾಗಾಗಿ ಪ್ರಾಬ್ಲಮ್ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಥಿಯರಿ ನಾನು ಹೇಳಿದ್ನಲ್ಲ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್, ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಬಗ್ಗೆ ಕಲ್ತ್ಕೋಬೇಕು. ಅಬ್ಸ್ಟ್ರಾಕ್ಷನ್ ವೆರಿ ಇಂಪಾರ್ಟೆಂಟ್ ಥಿಯರಿಗೆ. ನೆಕ್ಸ್ಟ್ ಈ ವ್ಯಾಕ್ಯೂಮ್ ವರ್ಡ್ ಇದೆಯಲ್ಲ, ಸೊ ವ್ಯಾಕ್ಯೂಮ್ ವರ್ಡ್ ಅನ್ನ ನೀವು ವಿತ್ ಡಯಾಗ್ರಾಮ್ ನೋಡ್ಕೋಬೇಕು. ಇದೇ ಡಯಾಗ್ರಾಮ್ ಇರುವಂತದ್ದು. ಸೊ ಈ ಡಯಾಗ್ರಾಮು ವಿತ್ ಎಕ್ಸ್ಪ್ಲನೇಷನ್ ಅನ್ನ ನಾನು ಹೇಳಿದೀನಿ, ಆ ವಿಡಿಯೋನ ನೀವು ನೋಡಬಹುದು. ಇನ್ನ ಉಳಿದಿರಂಗೆ 8 ಪಜಲ್, 8 ಕ್ವೀನು, BFS, DFS, IDDFS, UCS ಇವೆಲ್ಲದ್ರದ್ದು ಕೂಡ ವಿಡಿಯೋ ಲಿಂಕ್ಸ್ ಅನ್ನ ನಾನು ಪ್ಲೇ ಲಿಸ್ಟ್ ಮಾಡಿ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಅಸೆಸ್ ಅನ್ನ ನೀವು ತಗೊಂತಾ ಹೋಗ್ಬೋದು. ಈ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡ್ರೈವ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.